ಕಾಮರ್ಸ್ನಲ್ಲಿ ಹಾಸನದ ವಿದ್ಯಾರ್ಥಿ ರಾಕೇಶ್ ಸಾಧನೆಯನ್ನು ಮಾಡಿದ್ದಾರೆ. ಹಾಸನದ ಅರಸೀಕೆರೆಯ ರಾಕೇಶ್ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಕಾಮರ್ಸ್ನಲ್ಲಿ ಹಾಸನದ ವಿದ್ಯಾರ್ಥಿ ರಾಕೇಶ್ ಸಾಧನೆಯನ್ನು ಮಾಡಿರುವಂತದ್ದು. ಹಾಸನದ ಅರಸೀಕೆರೆಯ ರಾಕೇಶ್ ಜಿಲ್ಲೆಗೆ ಪ್ರಥಮ ಸ್ಥಾನಕ್ಕೆ ಬಂದಿದ್ದಾರೆ. ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದಿರುವ ರಾಕೇಶ್ ಆರ್ ಜನಶ್ರೀ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿ ರಾಕೇಶ್ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿರುವಂತದ್ದು. ಹಾಸನದ ಅರಸೀಕೆರೆಯ ರಾಕೇಶ್ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಉತ್ತಮವಾದಂತಹ ರಿಸಲ್ಟ್ ಅನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯಕ್ಕೆ ತೃತೀಯ ಸ್ಥಾನವನ್ನ ಪಡೆದುಕೊಂಡಿರುವಂತದ್ದು ಇದೀಗ ರಾಕೇಶ್ ಅವರು. ಜನಶ್ರೀ ಎಕ್ಸ್ಪರ್ಟ್ ಕಾಲೇಜಿನ ವಿದ್ಯಾರ್ಥಿ ಇದೀಗ ಉತ್ತಮವಾದಂತಹ ರಿಸಲ್ಟ್ ಅನ್ನ ತೆಗೆದುಕೊಂಡಿದ್ದಾರೆ. ರಾಜ್ಯಕ್ಕೆ ತೃತೀಯ ಸ್ಥಾನವನ್ನ ಬಂದಿರುವಂತದ್ದು. ಜೊತೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ರಾಕೇಶ್ ಅವರು. ಉತ್ತಮವಾದಂತಹ ಸಾಧನೆ ಅಂತಾನೆ ಹೇಳ್ಬೋದು. ಇದು ಕೂಡ ಹಾಸನದ ಅರಸೀಕೆರೆಯ ವಿದ್ಯಾರ್ಥಿ ರಾಕೇಶ್ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಉತ್ತಮವಾದಂತಹ ರಿಸಲ್ಟ್ ಬಂದಿದೆ. ಆದ್ರೆ ಇನ್ನೊಂದು ಕಡೆನಲ್ಲಿ ಬೇರೆಯವರು ಕೂಡ ಬೇಜಾರು ಮಾಡ್ಕೊಳ್ಬಾರ್ದು. ಯಾಕಂತ ಅಂದ್ರೆ ಇದು ಕೇವಲ ಲಾಸ್ಟ್ ಆಗೋದಿಲ್ಲ, ಇದನ್ನ ಹೊರತುಪಡಿಸಿ ಜೀವನ ಇರುತ್ತೆ. ಎಸ್, ಸ್ವತಃ ರಾಕೇಶ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೆಂಗ ಅನಿಸ್ತಾ ಇದೆ? PUC ನಲ್ಲಿ ಇಷ್ಟು ಒಳ್ಳೆಯ ರಿಸಲ್ಟ್ ಬಂದಿದೆ, ಅದರಲ್ಲೂ ಕೂಡ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿದ್ದೀರಾ. ಹೆಂಗ ಅನಿಸ್ತಾ ಇದೆ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಷ್ಟೇ. ನನಗೆ ಮ್ಯಾನೇಜ್ಮೆಂಟ್ ಅವ್ರು ಇರ್ಬೋದು, ಪ್ರಿನ್ಸಿಪಲ್, ಲೆಕ್ಚರರ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಪೇರೆಂಟ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು. ಅದರಿಂದನೇ ಸಾಧ್ಯ ಆಯ್ತು. ಜೊತೆಯಲ್ಲಿ ಇವಾಗ ರಾಜ್ಯಕ್ಕೆ 3ನೇ ಸ್ಥಾನ ಕೂಡ ಬಂದಿರುವಂತದ್ದು. ಹೇಗಿರ್ತಾ ಇತ್ತು ನಿಮ್ಮ ಸ್ಟಡಿ? ಹೆಂಗೆ ಓದ್ತಾ ಇದ್ರಿ ಪ್ರತಿನಿತ್ಯ? ಸ್ಟಡಿ ಅಂದ್ರೆ ನಾನು ರಾತ್ರಿ 10 ಗಂಟೆ ತನಕ ಮಾತ್ರ ಓದ್ತಿದ್ದೆ. ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ದೆ. ನಾನು ಬೆಳಗ್ಗೆ ಜಾಸ್ತಿ ಸ್ಟಡಿ ಮಾಡ್ತಿದ್ದೆ. ಮತ್ತೆ ಯೋಗ, ಪ್ರಾಣಾಯಾಮ ಎಲ್ಲ ಮಾಡ್ತಿದ್ದೆ. ಮತ್ತೆ ಪದೇ ಪದೇ ರಿವೈಸ್ ಮಾಡ್ತಿದ್ದೆ. ಮತ್ತೆ ಕಾಲೇಜಲ್ಲೂ ತುಂಬಾ ಪ್ರಿಪರೇಟರಿಗಳು ಮಾಡಿದ್ರು. ಅವ್ರು ಕಾಲೇಜಲ್ಲಿ ಆತರ ಇದ್ ಮಾಡಿದ್ರಿಂದಾನೇ ಇಷ್ಟು ಮಾರ್ಕ್ಸ್ ತೆಗಿಯಕ್ ಸಾಧ್ಯ ಆಯ್ತು. ಎಲ್ಲದಿಂದನೂ ಸಾಧ್ಯ ಆಯ್ತು. ಜನಶ್ರೀ ಎಕ್ಸ್ಪರ್ಟ್ ಕಾಲೇಜಿನಲ್ಲಿ ಓದ್ತಾ ಇದ್ದಿದ್ದಂಥದ್ದು. ಅಲ್ಲಿರುವಂತಹ ಶಿಕ್ಷಕರಿಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ನಿಮ್ಮ ಪೋಷಕರು ಏನಂತಿದ್ದಾರೆ? ನಮ್ಮ ಪೋಷಕರು ತುಂಬಾ ಅಂದ್ರೆ ತುಂಬಾ ಖುಷಿ ಪಡ್ತಿದ್ದಾರೆ. ಅವರು ಅವ್ರಿಗೆ ಹೇಳಕ್ ಆಗ್ತಿಲ್ಲ, ಆದ್ರೂ ಅಷ್ಟು ಖುಷಿ ಪಡ್ತಿದ್ದಾರೆ. ನನಗೂ ತುಂಬಾ ಖುಷಿ ಆಗ್ತಿದೆ ಮ್ಯಾಮ್ ಇಷ್ಟು ಬಂದಿರೋದು. ಕಾಲೇಜಿಂದ ನಿಮ್ ಲೆಕ್ಚರರ್ಸ್ ಯಾರಾದ್ರೂ ಫೋನ್ ಮಾಡಿದ್ರಾ? ಏನಾದ್ರೂ ವಿಶ್ ಮಾಡಿದ್ರಾ? ಏನಂದ್ರು? ನಾನ್ ಕಾಲೇಜಲ್ಲೇ ಇದ್ದೀನಿ ಮ್ಯಾಮ್. ಎಲ್ಲ ಲೆಕ್ಚರರ್ಸ್ ಇಲ್ಲೇ ಇದ್ದಾರೆ. ಎಲ್ಲರೂ ನನಗೆ ಇದ್ ಮಾಡಿದ್ರು, ವಿಶ್ ಮಾಡಿದ್ರಾ? ಓಕೆ. ನಿಮ್ಮ ಜೂನಿಯರ್ಸ್ ಏನ್ ಹೇಳ್ತೀರಾ ಈ ಸಂದರ್ಭದಲ್ಲಿ? ಹೇಗ್ ಓದ್ಬೇಕು? ಜೂನಿಯರ್ಸ್ ಏನ್ ಹೇಳ್ತೀನಿ ಅಂದ್ರೆ, ಫಸ್ಟ್ ಟೈಮ್ ವೇಸ್ಟ್ ಮಾಡ್ಬೇಡಿ. ಪ್ರತಿದಿನಾನು ಅವತ್ತಿಂದ ಅವತ್ತೇ ಓದ್ಕೊಂತ ಹೋಗಿ. ನೆಗ್ಲೆಕ್ಟ್ ಮಾಡ್ಬೇಡಿ ಅಂತ ಹೇಳ್ತೀನಿ ಎಲ್ಲರಿಗೂ. ಅನ್ಕೊಂಡಿದ್ರ? ಲೆಕ್ಚರರ್ಸ್ ಹೇಳಿದನ್ ಕೇಳಿ. ಎಕ್ಸ್ಪೆಕ್ಟ್ ಮಾಡಿದ್ರಾ ರಾಜ್ಯಕ್ಕೆ 3ನೇ ಸ್ಥಾನ ಬರ್ತೀನಿ, ಜೊತೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬರ್ತೀನಿ ಅಂತ? ಹಾ ಮ್ಯಾಮ್, ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇ ಇಂಗ್ಲಿಷ್ ಅಲ್ಲಿ 2 ಮಾರ್ಕ್ಸ್ ಹೋಗಿದೆ. ಅದು ಸ್ವಲ್ಪ ಬರ್ಬೇಕಿತ್ತು. ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ಓಕೆ, ಥ್ಯಾಂಕ್ ಯು ರಾಕೇಶ್ ಅವರೇ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಹಾಸನದ ಅರಸೀಕೆರೆಯ ರಾಕೇಶ್ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದಿರುವಂಥದ್ದು. ಈಗ ಎಲ್ಲಾ ವಿಭಾಗದಲ್ಲೂ ಕೂಡ ಅತ್ಯುತ್ತಮವಾದಂತಹ ರಿಸಲ್ಟ್ ಕೂಡ ಬಂದಿದೆ. ಹಾಗಾಗಿ ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಕಾಲೇಜುಗಳಿಗೆ ಕೀರ್ತಿ ಬರ್ತಾ ಇದ್ರೆ, ಇನ್ನೊಂದ್ ಕಡೆನಲ್ಲಿ ಪೋಷಕರು ಕೂಡ ಇದನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇರುವಂಥದ್ದು. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಎಲ್ಲಾ ವಿಭಾಗದಲ್ಲೂ ಕೂಡ ರಿಸಲ್ಟ್ ಜಾಸ್ತಿ ಆಗ್ತಾ ಇದೆ. ಉತ್ತೀರ್ಣರಾಗಿರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗಿರುವಂಥದ್ದು. ವಿದ್ಯಾರ್ಥಿಗಳು ಕೂಡ ಶ್ರಮಪಟ್ಟು ಓದಿದ್ದಾರೆ. ಹಾಗಾಗಿ ಎಂಡ್ ಮೂಮೆಂಟ್ ಅಲ್ಲಿ ಒಳ್ಳೆಯ ರಿಸಲ್ಟ್ ಕೂಡ ಸಿಕ್ಕಿದೆ. ಕಾಮರ್ಸ್ನಲ್ಲಿ ಹಾಸನದ ವಿದ್ಯಾರ್ಥಿ ರಾಕೇಶ್ ಸಾಧನೆಯನ್ನ ಮಾಡಿರುವಂಥದ್ದು. ಇನ್ನೊಂದು ಕಡೆನಲ್ಲಿ PUC ನಲ್ಲಿ ಟಾಪರ್ಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಕಲಾ ವಿಭಾಗದಲ್ಲಿ ಸಂಗೀತ, ಜೊತೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಅನೀಶ್ ಸಾಧನೆಯನ್ನ ಮಾಡಿದ್ದಾರೆ. ರಾಕೇಶ್ ಕೂಡ ವಾಣಿಜ್ಯ ವಿಭಾಗದಲ್ಲಿ ಸಾಧನೆಯನ್ನ ಮಾಡಿರುವಂಥದ್ದು. ಎಲ್ಲಾ ವಿಭಾಗದಲ್ಲೂ ಕೂಡ ಅತ್ಯುತ್ತಮವಾದಂತಹ ರಿಸಲ್ಟ್ ಬಂದಿರೋದ್ರಿಂದ ಕಾಲೇಜಿನಲ್ಲೂ ಕೂಡ ಉತ್ತಮವಾದಂತಹ ವಾತಾವರಣ ಇದೀಗ ನಿರ್ಮಾಣ ಆಗಿದೆ. ಖುಷಿಯನ್ನ ಪಡ್ತಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಇದಕ್ಕಾಗಿ ಕಾಯ್ತಾ ಇದ್ರು. 2 ವರ್ಷದ ಶ್ರಮ, ಇದೀಗ ರಿಸಲ್ಟ್ ಸಿಗ್ತಾ ಇರುವಂಥದ್ದು ಅವರಿಗೆ. ಹಾಗಾಗಿ ತುಂಬಾ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಇದಕ್ಕೋಸ್ಕರ ಹಗಲು ರಾತ್ರಿ ಅಂದಲೇ ನಿದ್ದೆಗೆಟ್ಟು ಓದಿರ್ತಾರೆ, ಟ್ಯೂಷನ್ಗಳಿಗೆ ಹೋಗಿರ್ತಾರೆ. ಜೊತೆಯಲ್ಲಿ ಕಾಲೇಜಲ್ಲೂ ಕೂಡ ಪ್ರೆಷರ್ ಅನ್ನೋದಿರುತ್ತೆ. PUC ಹೆಂಗೋ ಏನೋ ಅಂತ ಮುಂದೆ ಹೋಗಬೇಕು ಅಂತ ಅಂದ್ರೆ ಇಲ್ಲಿ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿರಬೇಕು. ಹಾಗಾಗಿ ಒಳ್ಳೆಯ ರಿಸಲ್ಟ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಇದೀಗ ಒಳ್ಳೆಯ ರಿಸಲ್ಟ್ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಕಾಮರ್ಸ್ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಜೊತೆಯಲ್ಲಿ ಸೈನ್ಸ್ ಆಗಿರ್ಬೋದು, ಎಲ್ಲ ವಿಭಾಗದಲ್ಲೂ ಕೂಡ ಅತ್ಯುತ್ತಮವಾದಂತಹ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ರಾಜ್ಯಕ್ಕೆ ರಾಕೇಶ್ ಅವರು 3ನೇ ಸ್ಥಾನದಲ್ಲಿ ಉತ್ತೀರ್ಣರಾಗಿರುವಂಥದ್ದು. ಒಳ್ಳೆಯ ರಿಸಲ್ಟ್ ಅನ್ನು ತೆಗೆದುಕೊಂಡಿದ್ದಾರೆ. ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ. ಕರ್ನಾಟಕದಲ್ಲಿ ಇದೀಗ ಸೆಕೆಂಡ್ PU ರಿಸಲ್ಟ್ ಬಂದಿದೆ. ಒಂದ್ ಕಡೆನಲ್ಲಿ ಒಳ್ಳೆಯ ರಿಸಲ್ಟ್ ಕೂಡ ಸಿಗ್ತಾ ಇರುವಂಥದ್ದು. ರಾಜ್ಯ PUC ಫಲಿತಾಂಶ ಹೊರಬಿದ್ದಿರೋದ್ರಿಂದ ಕಾಮರ್ಸ್ ವಿಭಾಗದಲ್ಲಿ ಈಗ ಆಲ್ರೆಡಿ ನಾವು ಹೇಳ್ದಂಗೆ ದಕ್ಷಿಣ ಕನ್ನಡದ ಹುಡುಗಿ ಸಾಧನೆಯನ್ನ ಮಾಡಿದ್ದಾರೆ. 600ಕ್ಕೆ 600 ಅಂಕವನ್ನ ತೆಗೆದುಕೊಂಡು ವಾಣಿಜ್ಯ ವಿಭಾಗದಲ್ಲಿ ಸಾಧನೆಯನ್ನ ಮಾಡಿರುವಂಥದ್ದು. ಇನ್ನೊಂದು ಕಡೆನಲ್ಲಿ ರಾಕೇಶ್ ಅವರು ಕೂಡ ವಾಣಿಜ್ಯ ವಿಭಾಗದಲ್ಲೇ ರಾಜ್ಯಕ್ಕೆ 3ನೇ ಸ್ಥಾನವನ್ನ ತೆಗೆದುಕೊಂಡಿದ್ದಾರೆ. ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ತೆಗೆದುಕೊಂಡಿರುವಂಥದ್ದು. ಅತ್ಯುತ್ತಮವಾದಂತಹ ರಿಸಲ್ಟ್ ಕೂಡ ಸಿಕ್ಕಿದೆ. ಕರ್ನಾಟಕದಲ್ಲಿ ದ್ವಿತೀಯ PUC ರಿಸಲ್ಟ್ ಬಂದೇ ಬಿಟ್ಟಿದೆ.